ಶಿವನ ಅವತಾರಗಳಲ್ಲಿ ಒಂದಾದ ಮಲೆ ಮಹದೇಶ್ವರ ಬೆಟ್ಟ ದಕ್ಷಿಣ ಕರ್ನಾಟಕದಲ್ಲಿ ತನ್ನದೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮಲೆ ಮಹದೇಶ್ವರ ಬೆಟ್ಟವು ಚಾಮರಾಜನಗರ ಜಿಲ್ಲೆಯಲ್ಲಿರುವ ಒಂದು ಪ್ರಮುಖ ಪ್ರವಾಸಿ ಆಕರ್ಷಣೆ. ಈ ದೇವಾಲಯದ ವಿಶೇಷತೆ ಹಾಗೂ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತೀನಿ ಅಶ್ವಮಂದಿರದಲ್ಲಿ. ನಾನು ಡೈನಾ ಕುರ್ಕ್. ಮೊದಲಿಗೆ ಈ ದೇಗುಲ ಮೈಸೂರಿನಿಂದ 135 ಕಿಲೋಮೀಟರ್ ದೂರದಲ್ಲಿದೆ. ಹೊಗೇನಗಲ್ನಿಂದ 89 ಕಿಲೋಮೀಟರ್, ಹಾಗೆ ಕೊಳ್ಳೇಗಾಲದಿಂದ 72 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 209 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟವನ್ನ ಎಂಎಂ ಹಿಲ್ಸ್ ಅಂತ ಕರೀತಾರೆ. ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪೂರ್ವ ಭಾಗದಲ್ಲಿದೆ. ಈ ಬೆಟ್ಟ 3000 ಅಡಿ ಎತ್ತರದಲ್ಲಿದೆ. ಮಲೆ ಮಹದೇಶ್ವರ ಬೆಟ್ಟ ದಟ್ಟವಾದ ಕಾಡಿನಿಂದ ಆವೃತವಾಗಿದ್ದು, ನಾನು ಮೊದಲೇ ಹೇಳಿದಂತೆ ಮಹಾದೇವನಿಗೆ ಅರ್ಪಿತವಾದ ದೇವಸ್ಥಾನ. ಶ್ರೀ ಮಲೆ ಮಹದೇಶ್ವರನ ಪ್ರಾಚೀನ ಮತ್ತು ಪವಿತ್ರ ದೇವಾಲಯ, ಅತ್ಯಂತ ಜನಪ್ರಿಯ ಶೈವ ಯಾತ್ರಾ ಕೇಂದ್ರ, ಹಾಗೆ ಈ ಪ್ರದೇಶದ ಅತ್ಯಂತ ಶಕ್ತಿಶಾಲಿ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಇನ್ನು ಈ ದೇವಾಲಯವು ಪೂರ್ವ ಘಟ್ಟದ ಸುಮಾರು 77 ಬೆಟ್ಟಗಳಿಂದ ಆವೃತವಾಗಿದೆ. ಈ ದೇವಾಲಯವು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯ ಯಾತ್ರಿಕರನ್ನ ಸೆಳೆಯುತ್ತೆ. ಪ್ರಸಿದ್ಧ ಮಲೆ ಮಹದೇಶ್ವರ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶವು ಸಂಪೂರ್ಣವಾಗಿ ಬೆಟ್ಟ ಪ್ರದೇಶಗಳಾಗಿದ್ದು, ಈ ದೇವಾಲಯ 7 ಬೆಟ್ಟಗಳ ಮಧ್ಯದಲ್ಲಿದೆ. ಈ ದೇವಸ್ಥಾನದ ಬಗ್ಗೆ ಇರುವಂತಹ ಕೆಲವು ಪುರಾಣಗಳಂದ್ರೆ, ಮಹದೇಶ್ವರ ಬೆಟ್ಟವನ್ನ ಬುಂಜೇಗೌಡ ಶ್ರೀಮಂತ ಕುರುಬಗೌಡ ಭೂಮಾಲೀಕರು ನಿರ್ಮಿಸಿದ್ದಾರೆ. 15ನೇ ಶತಮಾನದಲ್ಲಿ ಸಂತ ಮಹದೇಶ್ವರ ತಪಸ್ಸನ್ನ ಮಾಡೋದಕ್ಕೆ ಇಲ್ಲಿ ಬಂದಿದ್ರು ಅಂತ ಐತಿಹಾಸಿಕ ಪುರಾವೆಗಳು ಹೇಳ್ತವೆ. ಹಾಗೂ ಇನ್ನು ದೇವಾಲಯದ ಗರ್ಭಗುಡಿಯಲ್ಲಿ ಲಿಂಗ ರೂಪದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತ ನಂಬಲಾಗಿದೆ. ಈಗ ಗರ್ಭಗುಡಿಯಲ್ಲಿ ಪೂಜಿಸಲ್ಪಡುವ ಲಿಂಗ ಸ್ವಯಂಭೂ ಅನ್ನೋದು ಮತ್ತೊಂದು ವಿಶೇಷ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಹುಲಿಯ ಮೇಲೆ ಸಂಚರಿಸ್ತಾ ಇದ್ರು ಅಂತ ನಂಬಲಾಗುತ್ತೆ. ಸಂತ ಮಹದೇಶ್ವರ ಆ ಭಾಗದಲ್ಲಿ ವಾಸ ಮಾಡ್ತಾ ಇದ್ದ ಜನರು ಹಾಗೆ ಹಿಂಬಾಲಕರನ್ನ ಉಳಿಸೋದಕ್ಕೆ ಬೆಟ್ಟದ ಸುತ್ತಮುತ್ತ ಹಲವಾರು ಪವಾಡಗಳನ್ನ ಅದ್ಭುತಗಳನ್ನ ಮಾಡಿದ್ರು ಅಂತ ನಂಬಲಾಗುತ್ತೆ. ಇಲ್ಲಿ ಅಂತರಗಂಗೆ ನೀರಿನ ಹರಿವಿದ್ದು, ಇಲ್ಲೇ ಭಕ್ತರು ಪವಿತ್ರ ಸ್ನಾನ ಮಾಡ್ತಾರೆ. ಈ ದೇವಾಲಯದ ಸುತ್ತಮುತ್ತ ಗಂಗಾಧರೇಶ್ವರ ಮತ್ತು ಲಕ್ಷ್ಮೀನಾರಾಯಣ ದೇವಾಲಯಗಳು, ನಾಗಮಲೆ, ಆದಿಮಡಪ್ಪ, ಇಂಡಿ ಬಸವೇಶ್ವರ, ಗೌಚಲಕಟ್ಟೆ ಬಸವೇಶ್ವರ, ಬೇಲೇಕಲ್ಲು ಬಸವೇಶ್ವರ, ತಪಸರೆ, ಪಾಡಾಧಾರೆ, ಕರಯ್ಯ ಮತ್ತು ಬೋಲಿ ಮತ್ತು ಕನವೆ ಬಸಪ್ಪ ದೇವಾಲಯಗಳು ಇವೆ. ಪ್ರಕೃತಿಯ ಮಡಿಲಿನಲ್ಲಿರುವ ಮಲೆ ಮಹದೇಶ್ವರ ಅರಣ್ಯ ಮೀಸಲು ಪ್ರದೇಶವು ಸುಮಾರು 39,361.45 ಹೆಕ್ಟೇರ್ ಪ್ರದೇಶವನ್ನು ಹೊಂದಿದೆ. ನೀವು ಈ ದೇವಾಲಯಕ್ಕೆ ಭೇಟಿ ನೀಡಬೇಕು ಅಂತಿದ್ರೆ, ದೇವಾಲಯದ ಆಡಳಿತವು ಎಂಎಂ ಹಿಲ್ಸ್ ದೇವಸ್ಥಾನದ ಬಳಿ ವಸತಿ ಸೌಕರ್ಯಗಳನ್ನು ಒದಗಿಸುತ್ತಿದ್ದು, ವಸತಿಗಳನ್ನು ದೂರವಾಣಿ ಮೂಲಕ ಕಾಯ್ದಿರಿಸಿಕೊಳ್ಳಬಹುದು. ಅದರಲ್ಲೂ ಅಕ್ಟೋಬರ್ನಿಂದ ಮಾರ್ಚ್ವರೆಗೂ ಎಂಎಂ ಹಿಲ್ಸ್ ಭೇಟಿ ನೀಡೋದಕ್ಕೆ ಉತ್ತಮ ಸಮಯ. ದೇವಾಲಯದ ಮುಖ್ಯ ಹಬ್ಬ ಮಹಾಶಿವರಾತ್ರಿ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಎಂಎಂ ಹಿಲ್ಸ್ನಲ್ಲಿ ಭವ್ಯ ಆಚರಣೆಯನ್ನ ಕಾಣಬಹುದು. ಇದೇ ರೀತಿಯ ದೇವಾಲಯ ಹಾಗೂ ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ.